ಸರ್ವೋಚ್ಚ ನಾಯಕ ಖಮೇನಿ ಸಾವಿಗೆ ಕೆರಳಿದ ಇರಾನ್, ಯುಎಇ, ಒಮನ್, ದುಬೈ, ಕುವೈತ್, ಬಹರೇನ್, ಅಬುದಾಬಿ ಮೇಲೆ ಬಾಂಬ್ ಸುರಿಮಳೆಯನ್ನ ಸುರಿಸ್ತಾ ಇದೆ. ಯುಎಇ, ಒಮನ್, ದುಬೈ, ಕುವೈತ್, ಬಹರೇನ್, ಅಬುದಾಬಿ ಮೇಲೆ ಬಾಂಬ್ ಸುರಿಮಳೆ. ದುಬೈ ಏರ್ಪೋರ್ಟ್ಗೂ ತಾಕಿದ ಮಿಸೈಲ್. ಭಾರತ ಸೇರಿ ಅಂತಾರಾಷ್ಟ್ರೀಯ ಪ್ರಯಾಣಿಕರು ಗಡಗಡ ಅಂತ ನಡುಗ್ತಾ ಇದ್ದಾರೆ. ಇಸ್ರೇಲ್ ಮೇಲೆಯೂ ಇರಾನ್ ಭಯಂಕರ ದಾಳಿಯನ್ನು ನಡೆಸ್ತಾ ಇದೆ. ಪ್ರತಿಕಾರ ದಾಳಿಗಳಿಂದ ಪಶ್ಚಿಮ ಏಷ್ಯಾ ಸಂಪೂರ್ಣ ರಕ್ತಸಿಕ್ತವಾಗಿದೆ. ಡೊನಾಲ್ಡ್ ಟ್ರಂಪ್ ಬೆದರಿಕೆಗೆ ಇರಾನ್ ಡೋಂಟ್ ಕೇರ್. ಸರ್ವೋಚ್ಚ ನಾಯಕ ಖಮೇನಿ ಸಾವಿಗೆ ಕೆರಳಿದಂತಹ ಇರಾನ್, ಯುಎಇ, ಒಮನ್, ದುಬೈ, ಕುವೈತ್, ಬಹರೇನ್, ಅಬುದಾಬಿ ಮೇಲೆ ಬಾಂಬ್ ಸುರಿಮಳೆ ನಡೀತಾ ಇದೆ. ಇಸ್ರೇಲ್ ಮೇಲೆಯೂ ಇರಾನ್ ಭಯಂಕರ ದಾಳಿ ಮಾಡುವಂತಹ ಸಿಚುವೇಶನ್ ಎದುರಾಗಿರುವಂಥದ್ದು. ಈಗಾಗಲೇ ಅಲ್ಲಿ ಖಮೇನಿಯ ಹತ್ಯೆ ಏನಾಗಿದೆ, ಇದಕ್ಕೆ ಪ್ರತಿರೋಧವನ್ನ ತೀರಿಸಿಕೊಳ್ಳಲೇಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇದೀಗ ಬಾಂಬ್ ದಾಳಿಯನ್ನ ನಡೆಸ್ತಾ ಇರುವಂಥದ್ದು. ಸತತವಾಗಿ ಕ್ಷಿಪಣಿಗಳ ದಾಳಿ ನಡೀತಾ ಇದೆ. ಇದಕ್ಕೆ ಪ್ರತಿರೋಧವನ್ನ ತೀರಿಸಿಕೊಳ್ತೇ ತೀರ್ತೀವಿ ಅನ್ನುವಂಥದ್ದು. ಇದೀಗ ದುಬೈ ಏರ್ಪೋರ್ಟ್ಗೂ ಸಹಿತ ಈ ಒಂದು ಮಿಸೈಲ್ ತಾಕಿದೆ ಅನ್ನುವಂಥ ಇನ್ಫಾರ್ಮೇಶನ್ ಇರುವಂಥದ್ದು ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಎಲ್ಲೆಡೆ ಸಹಿತ ಜನ ಭಯಭೀತಗೊಂಡು ತಮ್ಮ ಪ್ರಾಣವನ್ನ ಉಳಿಸ್ಕೊಳ್ಬೇಕಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ದೌಡಾಯಿಸ್ತಾರಂತ ಅಲ್ಲಿ ಓಡಾಟವನ್ನು ನಡೆಸಿದ್ದಾರೆ, ಗಮನಿಸ್ತಾ ಇದ್ದೀವಿ. ಯಾಕಂದ್ರೆ ಎಲ್ಲಿ ಬಾಂಬ್ ಬೀಳುತ್ತೆ, ಯಾರ ಒಂದು ಅಲ್ಲಿ ಪ್ರಾಣ ಅಲ್ಲಿ ಹಾನಿ ಆಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಲ್ಲೆಡೆ ಸಹಿತ ಜನ ಭಯಭೀತಗೊಂಡು ಗಡಗಡ ಅಂತ ನಡುಗ್ತಾ ಇದ್ದಾರೆ. ಅಂತ ಒಂದು ಸಿಚುವೇಶನ್ಗೆ ಬಂದು ನಿಂತಿರುವಂಥದ್ದು. ಇದೀಗ ಬಹರೇನ್, ಅಬುದಾಬಿ ಮೇಲೆ ಬಾಂಬ್ ಸುರಿಮಳೆ ನಡೀತಾ ಇದೆ. ಗಮನಿಸ್ತಾ ಇದ್ದೀವಿ. ಇರಾನ್ ಪ್ರತಿರೋಧವನ್ನ ತೀರಿಸಿಕೊಳ್ಳಲೇಬೇಕು ಅನ್ನುವಂಥ ನಿಟ್ಟಿನಲ್ಲೇ ಇದೀಗ ಮುಂದಾಗಿರುವಂಥದ್ದು. ಯಾವುದಕ್ಕೂ ಕೂಡ ನಾವು ಕೇರ್ ಮಾಡೋದಿಲ್ಲ. ನಾವು ಗಮನಿಸಬೇಕು. ಯಾಕಂದ್ರೆ ಯುದ್ಧದ ಬಗ್ಗೆ ನಾವಿಲ್ಲಿ ಮಾತನಾಡೋದಾದ್ರೆ ಪರಮಾಣು ಒಪ್ಪಂದ ವಿಚಾರಕ್ಕೆ ಅಲ್ಲಿ ಶುರುವಾದಂಥ ಯುದ್ಧ ಇಷ್ಟರ ಮಟ್ಟಿಗೆ ತಾರಕಕ್ಕೆ ಏರ್ತಾ ಇದೆ. ಅಂದರೆ 2025 ಕಳೆದ ವರ್ಷ ಕೂಡ 12 ದಿನಗಳ ಕಾಲ ಈ ಯುದ್ಧ ನಡೆಯುತ್ತೆ ಈ ಅಮೆರಿಕ ಮತ್ತು ಇರಾನ್ ಮಧ್ಯೆ. ಸೊ ಆ ಒಂದು ಸಂದರ್ಭದಲ್ಲೂ ಕೂಡ ಏನು ಪರಮಾಣು ಒಪ್ಪಂದ ಕೂಡ ಅಲ್ಲಿ ವಿಫಲವಾಗುತ್ತೆ. ಅಲ್ಲಿ ಕೂಡ ಯಾವುದೇ ರೀತಿಯಾದಂಥ ಸಕ್ಸಸ್ ಸಿಗುವುದಿಲ್ಲ. ಸೊ ಅದಾದ್ಮೇಲೆ ಇದೀಗ ಮತ್ತೆ 2026ರ ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿಯಾಗಿ ಯುದ್ಧ ಆರಂಭವಾಗಿರುವಂಥದ್ದು. ಇದು ಎಷ್ಟು ದಿನದವರೆಗೆ ಅಲ್ಲಿ ಯುದ್ಧ ಸಾಗುತ್ತೆ ಅನ್ನೋದನ್ನ ಊಹಿಸ್ಕೊಳ್ಳೋಕೆ ಆಗಲ್ಲ. ಯಾಕಂದ್ರೆ ಈಗಾಗಲೇ ಏನು 2 ದಿನಗಳ ಕಾಲ ಆಯಿತು ಯುದ್ಧ ನಡೀತಾನೆ ಇರುವಂಥದ್ದು. ಸಾಕಷ್ಟು ಪ್ರಮಾಣದ ಹಾನಿ ಆಗ್ತಾ ಇದೆ. ಆದರೆ ಯಾರು ಕೂಡ ಅಲ್ಲಿ ಬಗ್ತಾ ಇಲ್ಲ, ತಗ್ತಾ ಇಲ್ಲ. ಯಾಕಂದ್ರೆ ನೀವು ಪ್ರತಿರೋಧವನ್ನ ತೀರಿಸ್ಕೊಳ್ಳೇಬೇಕು. ಯಾಕಂದ್ರೆ ಅಮೆರಿಕ ಅಷ್ಟ ದೊಡ್ಡ ಮಟ್ಟಿಗೆ ಅಲ್ಲಿ ಹಾನಿಯನ್ನ ಮಾಡಿದೆ. ಅಲಿ ಖಮೇನಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ನಿಜಕ್ಕೂ ಕೂಡ. ಯಾಕಂದ್ರೆ 36 ವರ್ಷದಿಂದ ಸತತವಾಗಿ ಅವರ ಆಡಳಿತವನ್ನು ನಡೆಸ್ಕೊಂಡು ಇರಾನ್ ದೇಶಕ್ಕೆ ಒಂದು ರೀತಿಯಾಗಿ ಮಾದರಿಯಾಗಿ ಬೆಳ್ಕೊಂಡು ಬಂದಂಥವ್ರು ಅವರು. ಸೊ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಆ ಒಂದು ಹತ್ಯೆ ಏನಿದೆ ಅದು ಸಾಕಷ್ಟು ಭಾವನಾತ್ಮಕವಾಗಿ ಅಲ್ಲಿ ಎಫೆಕ್ಟ್ ಅನ್ನ ಕೊಟ್ಟಿದೆ, ಸಾಕಷ್ಟು ನೋವನ್ನ ಕೊಟ್ಟಿದೆ ಇರಾನರಿಗೆ. ಸೊ ಹಾಗಾಗಿ ಯಾವುದೇ ಒಂದು ನಿಟ್ಟಿನಲ್ಲಿ ನಾವು ಯುದ್ಧವನ್ನ ನಿಲ್ಲಿಸೋದಿಲ್ಲ. ಟ್ರಂಪ್ ಯಾವುದೇ ರೀತಿಯಾದಂಥ ಎಚ್ಚರಿಕೆಯನ್ನ ಕೊಟ್ಟರು, ಅವ್ರು ಏನೇ ಯಾವುದೇ ರೀತಿಯಾದಂಥ ಕ್ರಮಗಳನ್ನ ತೆಗೆದುಕೊಂಡು ಸಹಿತ ಅದಕ್ಕೆ ನಾವು ಪ್ರತ್ಯುತ್ತರವನ್ನ ಕೊಟ್ಟೇ ಕೊಡ್ತೀವಿ ಅಂತ ಇರಾನ್ ಇದೀಗ ಸವಾಲ್ ತೊಟ್ಟು ನಿಂತಿರುವಂಥದ್ದು. ಸೊ ಹೀಗಾಗಿ ಎಲ್ಲೆಡೆ ಸಹಿತ ಬಾಂಬ್ ದಾಳಿಯನ್ನು ನಡೆಸ್ತಾ ಇದೆ.